ಹಾಯ್ ವೆಲ್ಕಮ್ ಬ್ಯಾಕ್. ಸೇಮ್ ಡೇ ಸೆಕೆಂಡ್ ಲೊಕೇಶನ್ ಅಂದರೆ ಸೆಕೆಂಡ್ ದೇವಸ್ಥಾನ. ಇದು ಬಂದು ಭೈರವ ದೇವಸ್ಥಾನ. ಇಲ್ಲಿ ನೋಡಿ ಬೋರ್ಡ್ ಮೇಲೆ ಭೈರವ ನಿಲಯಂ ಅಂತ ಹಾಕಿದ್ದಾರೆ. ಅಫ್ಕೋರ್ಸ್ ದೇವಸ್ಥಾನದ ಒಳಗಡೆ ಹೋಗಿದ ತಕ್ಷಣ ನಮ್ಮ ಮನೆಗೆ ಹೋಗಿರೋ ಥರನೇ ಫೀಲ್ ಆಯಿತು. ಬಟ್ ತುಂಬ ಜನ ಇದ್ದರು. ನಾವು ಅಂದ್ಕೊಂಡ್ವಿ ಓಂ ಶಕ್ತಿಗೆ ಹೋಗಿರೋರು ನಮ್ಮ ಥರನೇ ಇಲ್ಲಿ ಬಂದು ಹೋಗ್ತಿದ್ದಾರೆ ಅಂತ. ಬಟ್ ಅವ್ರನ್ನ ಬಿಟ್ಟು ತುಂಬ ಜನ ಇಲ್ಲಿ ಸೇರಿದ್ರು. ಕೈಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋಗ್ತಿದ್ದಂಗೆ ನಾವು ಬಸ್ಸಲ್ಲಿ ಹೋಗಿರೋ ಜರ್ನಿ, ಹಸಿವು, ಆ ಟಯರ್ಡ್ನೆಸ್ಸು ಯಾವುದೂ ಕಾಣಿಸ್ಲಿಲ್ಲ. ಅಷ್ಟು ಪೀಸಾಗಿತ್ತು ಟೆಂಪಲು. ಹೋಗಿದ ತಕ್ಷಣ ದೀಪ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ ಲೈನಲ್ಲಿ ನಿಂತ್ಕೊಂಡ್ವಿ. ಎಷ್ಟು ಜನ ಗೈಸ್ ಯಾಕೆ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ನಂದಿಗೆ ಅಭಿಷೇಕ ಮಾಡ್ತಿದ್ದಾರೆ. ಅದನ್ನು ನೋಡೋದಕ್ಕೆ ಮತ್ತು ಇವ್ರ ಕೈಯಾರೆ ನಂದಿಗೆ ಅಭಿಷೇಕ ಮಾಡಿಸ್ತಾರೆ. ಸೊ ಅದಕ್ಕೋಸ್ಕರ ಜನ ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಲೈನಲ್ಲಿ ನಿಂತ್ಕೊಂಡ್ವಿ ದೇವ್ರ ದರ್ಶನ ಮಾಡೋಣ, ಭೈರವ ದೇವ್ರದ್ದು ದರ್ಶನ ಮಾಡೋಣ ಅಂತ. ತುಂಬ ಅಂದರೆ ತುಂಬ ಜನ ರಶ್ ಇದ್ದರು. ಬಟ್ ಅಲ್ಲಿ ಸಿಸ್ಟಮ್ ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ನಾವು ಏನು ಮಾಡ್ತಾರೆ, ಬೈದು ತಳ್ಳಿ ಬೇಗ ಬೇಗ ಹೋಗಿ ಅಂತೆಲ್ಲ ಮಾತಾಡ್ತಾರೆ. ಬಟ್ ಅಲ್ಲಿ ಒಂದು ವರ್ಡ್ ಕೂಡ ಬಾಯಿಂದ ಮಾತಾಡಿಲ್ಲ. ಬರೀ ಆ್ಯಕ್ಷನ್ ಮಾಡಿನೇ ತೋರಿಸ್ತಿದ್ರು. ಸ್ಟಾಪ್ ಅಂತ ಅಂದು ನೆಕ್ಸ್ಟ್ ಲೈನ್ ಬಿಡ್ತಾಯಿದ್ರು, ಮತ್ತು ಸ್ಟಾಪ್ ಅಂದು ನೆಕ್ಸ್ಟ್ ಲೈನು. ಅದು ಹ್ಯಾಂಡ್ ಮೂಮೆಂಟಲ್ಲಿ ಮಾಡ್ತಿದ್ರು. ಬಾಯಿಂದ ಒಂದು ವರ್ಡ್ಸ್ ಕೂಡ ಮಾಡಿಲ್ಲ. ಅದು ನಂಗೆ ತುಂಬ ಖುಷಿ ಆಯಿತು. ಇನ್ನು ಸೆಕೆಂಡ್ ಒನ್ ಏನಂದರೆ, ನಂದಿ ಇಲ್ಲಿದೆ, ಅದ್ರ ಅಪೋಸಿಟಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನದ ಒಳಗಡೆ ಒಂದು ಲೈವ್ ಮ್ಯೂಸಿಕ್ ಇಟ್ಟಿದ್ರು. ಅವರು ನಂದಿ ಕಡೆ ಮುಖ ಮಾಡಿ ಹಾಡು ಹೇಳ್ತಾಯಿದ್ರು. ಇದೇ ದೇವಸ್ಥಾನದ ಅಪೋಸಿಟ್ಟು. ಆ ಮ್ಯೂಸಿಕ್ ಅಂತೂ ಸೂಪರಾಗಿದೆ. ನಾನು ನಿಮ್ಗೆ ಆ ಮ್ಯೂಸಿಕ್ನ ಕೇಳಿಸ್ತೀನಿ. ಸಕ್ಕದಂದರೆ ಸಕ್ಕದಾಗಿದೆ. ಇದೇ ಭೈರವ ದೇವಸ್ಥಾನ. ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಹೋಗಿ, ಪ್ರಸಾದ ಅಂತೂ ಮನೆ ಊಟ. ನಾನಂತೂ 2 ಸಲ ತಿಂದು ದೇವಸ್ಥಾನದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊರಟ್ವಿ. ಥ್ಯಾಂಕ್ ಯು.